ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇನ್ವೆಸ್ಟಿಗೇಷನ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಂಗಳೂರಿನ ಫಲ್ಗುಣಿ ನದಿಯ ಮೇಲೆ ಭೂಗಳ್ಳರ ಕಣ್ಣು ಬಿತ್ತ ಅನ್ನುವಂತಹ ಪ್ರಶ್ನೆ, ಭೂ ಮಾಫಿಯಾ ನಡೆಯೋದಕ್ಕೆ ಸಾಧ್ಯ ಆಗಿದೆಯಾ ಅನ್ನುವಂತ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಸ್ಟೋರಿ. ಸದ್ದಿಲ್ಲದೆ ಫಲ್ಗುಣಿ ನದಿ ಮುಚ್ಚಿ ಹಾಕುವುದಕ್ಕೆ ನಡೀತಾ ಇದೆ ಹುನ್ನಾರ. ಫಲ್ಗುಣಿ ನದಿಗೆ ಬಿಲ್ಡಿಂಗ್ ವೇಸ್ಟ್ ತುಂಬುತ್ತಿದ್ದಾರಂತೆ ಭೂಗಳ್ಳರು. ಮಂಗಳೂರಿನ ದಂಬೆಲ್ ಸಮೀಪದ ನದಿ ಬಿಲ್ಡಿಂಗ್ ವೇಸ್ಟ್ ನಿಂದ ಭರ್ತಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಿಲ್ಡಿಂಗ್ ವೇಸ್ಟ್ ನಿಂದ ಫಲ್ಗುಣಿ ನದಿಯ ಕೆಲ ಭಾಗ ಮಾಯವಾಗ್ಬಿಟ್ಟಿದೆ. ವಿಶಾಲವಾಗಿರುವ ಫಲ್ಗುಣಿ ನದಿಯ ಸ್ವರೂಪವೇ ಸದ್ಯ ಬದಲಾಗ್ಬಿಟ್ಟಿದೆ. ಲೋಡ್ ಗಟ್ಟಲೆ ಬಿಲ್ಡಿಂಗ್ ವೇಸ್ಟ್ ಸುರಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ? ಬಿಲ್ಡಿಂಗ್ ವೇಸ್ಟ್ ಹಾಗೂ ಕಲುಷಿತ ನೀರು ಸೇರಿ ನದಿ ಬಣ್ಣ ಬದಲಾಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು. ನದಿ ಒತ್ತುವರಿ ವಿರುದ್ಧ ಎನ್ಜಿಟಿಗೆ ಪರಿಸರ ಹೋರಾಟಗಾರರು ದೂರು ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಮ್ಮ ದೇಶದ ಪ್ರಧಾನಿಯವರ ಒಂದು ಕನಸಿನ ಕೂಸಾದ ಸ್ಮಾರ್ಟ್ ಸಿಟಿಯ ಯೋಜನೆಗಳಲ್ಲಿ ಫಲಾನುಭವಿ ಆದಂಥ ಒಂದು ನಗರ ಮಂಗಳೂರು ನಗರ. ಈ ಮಂಗಳೂರು ನಗರವನ್ನು ನಾವು 1 ಲೀಟರ್ ಪೆಟ್ರೋಲನ್ನು ಬೈಕಲ್ಲಿ ಹಾಕಿ ತಿರುಗಿದರೆ ಮಂಗಳೂರನ್ನು ತಿರುಗಬಹುದು. ಅಷ್ಟು ಚಿಕ್ಕ ನಗರ. ಒಂದು ಭಾಗದಲ್ಲಿ ನೇತ್ರಾವತಿ, ಎಡಭಾಗದಲ್ಲಿ ಬಲಭಾಗದಲ್ಲಿ ಫಲ್ಗುಣಿ, ಎದುರುಗಡೆ ನಮ್ಮ ಅರಬ್ಬಿ ಸಮುದ್ರ, ಹಿಂದ್ಗಡೆ ನ್ಯಾಷನಲ್ ಹೈವೇ ಇರುವಂಥದ್ದು. ಆದರೆ ಈಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಖರ್ಚಾದ ಹಣದ 10% ನಿಜವಾಗಿ ಇವರು ಖರ್ಚು ಮಾಡಿದರೆ ಮಂಗಳೂರನ್ನು ಯಾವತ್ತೂ ಸಿಂಗಾಪುರ್ ಮಾಡ್ಬೋದಿತ್ತು. ಆದರೆ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯ ಕೊರತೆಯಿಂದ ಇವತ್ತು ಮಂಗಳೂರು ಸ್ಮಾರ್ಟ್ ಸಿಟಿ ಹೋಗಿ ಸ್ಮಾರಕ ಸಿಟಿ ಆಗ್ತಾ ಇದೆ. ಇದು ಒಂದು ಭಾಗ. ಆಚೆ ಕಾಡದಲ್ಲಿ ನಮ್ಮ ನೇತ್ರಾವತಿ ನದಿಯನ್ನು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸರ್ಕಾರಿಯ ವೈಟ್ ಕಾಲರ್ ಅಧಿಕಾರಿಗಳೇ ಒತ್ತುವರಿ ಮಾಡ್ಕೊಂಡು ಹೋದರೆ, ಇನ್ನೊಂದು ಭಾಗದಲ್ಲಿ ಫಲ್ಗುಣಿ ನದಿಯನ್ನು ಇಲ್ಲೊಂದಿಷ್ಟು ಭೂ ಮಾಫಿಯಾದವರು ಇಲ್ಲಿ ನದಿ ಭಾಗವನ್ನು ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ನದಿಗೆ ಇಷ್ಟೆಲ್ಲ ವೇಸ್ಟ್ ತುಂಬಿದ್ರು ಕೂಡ ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ಲ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಬಂದಿದ್ರು ಕೂಡ ಸೈಲೆಂಟ್ ಆಗಿದ್ದಾರಾ? ಏನ್ ಡೀಟೇಲ್ಸ್ ಕೊಡ್ತೀರಿ? ಹೌದು ಶ್ರುತಿ, ಅಂದರೆ ಸದ್ಯದ ಕಾಲಘಟ್ಟದಲ್ಲಿ ನದಿಗಳನ್ನು ಉಳಿಸುವ ಅವಶ್ಯಕತೆ ಭಾಳಷ್ಟಿದೆ. ಆದರೆ ಮನುಷ್ಯ ನದಿಗಳ ಮೇಲೆ ನಿರಂತರವಾಗಿ ಒತ್ತುವರಿ ಮಾಡುವುದು, ನದಿಗಳನ್ನು ಏನು ಕಲುಷಿತಗೊಳಿಸುವುದು, ಈ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾನೆ ಇದೆ. ಅದರಂತೆ ಮಂಗಳೂರಿನ ಫಲ್ಗುಣಿ ನದಿ ಏನಿದೆ, ಇದಕ್ಕೆ ಸದ್ಯ ಬಿಲ್ಡಿಂಗ್ ವೇಸ್ಟ್ಗಳನ್ನು ತುಂಬಲಾಗ್ತಿದೆ. ಒಂದು ಭೂಗಳ್ಳರ ಏನು ಕಣ್ಣು ಬಿದ್ದಿರುವಂಥ ಒಂದು ಅನುಮಾನಗಳು ಕೂಡ ಹುಟ್ಟಿಸ್ತಿರುವಂಥದ್ದು. ಅಂದರೆ ಮಂಗಳೂರಿನ ಏನು ದಂಬೆಲ್ ಸಮೀಪದ ಫಲ್ಗುಣಿ ನಗರ ಏನಿದೆ, ಇಲ್ಲಿ ಹಾದು ಹೋಗುವಂಥ ಏನು ಫಲ್ಗುಣಿ ನದಿ ಏನಿದೆ, ಇಲ್ಲಿ ಮಂಗಳೂರಿನಲ್ಲಿ ಏನು ಇರುವಂತಹ ಕಟ್ಟಡಗಳ ವೇಸ್ಟ್ಗಳನ್ನು ತಂದು ಸುರಿಯಲಾಗ್ತದೆ. ಎಕರೆಗಟ್ಟಲೆ ಏನು ನದಿ ತಟ ಏನಿದೆ ಅದನ್ನು ಈ ಒಂದು ವೇಸ್ಟ್ಗಳನ್ನು ತುಂಬಿ ಅದನ್ನು ಸಮತಟ್ಟು ಮಾಡಲಾಗ್ತಿರುವಂಥದ್ದು. ಅಂದರೆ ನಿರಂತರವಾಗಿ ಏನು ಈ ಒಂದು ವೇಸ್ಟ್ಗಳನ್ನು ಸುರಿಯುವ ಪರಿಣಾಮವಾಗಿ ನದಿಯ ಸ್ವರೂಪವೇ ಬದಲಾಗಿರುವಂಥದ್ದು. ಅಂದರೆ ಸಮೃದ್ಧಿ ಆಗಿ ಹರಿತಾ ಇದ್ದಂಥ ಫಲ್ಗುಣಿ ನದಿ ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ಕಿರಿದಾಗ್ತಾ ಇದೆ, ತನ್ನ ಆಕಾರ ಕೂಡ ಕಿರಿದಾಗ್ತಾ ಇರುವಂಥದ್ದು. ಹೀಗಾಗಿ ಅಂದರೆ ಪರಿಸರ ಹೋರಾಟಗಾರರೇನಿದ್ದಾರೆ ಪದೇ ಪದೇ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ನೀಡ್ತಿದ್ದಾರೆ. ಅಂದರೆ ನದಿಯ ಒತ್ತುವರಿ ಆಗ್ತಿದೆ, ಬಿಲ್ಡಿಂಗ್ ವೇಸ್ಟ್ಗಳನ್ನು ಸುರಿಯಲಾಗ್ತಿದೆ, ಆದರೂ ಕೂಡ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಹೀಗಾಗಿ ಸದ್ಯ ಏನು ಪರಿಸರವಾದಿಗಳೇನಿದ್ದಾರೆ ಅವರು ಚೆನ್ನೈಲಿ ಇರುವಂತಹ NGT ಕೋರ್ಟ್ ಮೊರೆ ಹೋಗಿರುವಂಥದ್ದು. NGT ಕೋರ್ಟಿಗೆ ಮನವಿ ಸಲ್ಲಿಸಿರುವಂಥ, ಅಂದರೆ ನದಿಗಳ ಒತ್ತುವರಿ ಆಗ್ತಿದೆ, ಬಿಲ್ಡಿಂಗ್ ವೇಸ್ಟ್ಗಳನ್ನು ನದಿಗೆ ಸುರಿಯಲಾಗ್ತಿದೆ, ಹೀಗಾಗಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ತನಿಖೆ ಮಾಡಬೇಕು ಅಂತ NGT ಕೋರ್ಟಿಗೆ ಏನು ಪರಿಸರವಾದಿಗಳು ಮನವಿ ಸಲ್ಲಿಸಿರುವಂಥದ್ದು. ಏನು ಈ ಒಂದು ಫಲ್ಗುಣಿ ನದಿ ಏನಿದೆ ಇದು ಮಂಗಳೂರಿನ ಪ್ರಮುಖ ನದಿಯಲ್ಲಿ ಒಂದು. ಫಲ್ಗುಣಿ ನದಿ ಏನಿದೆ ಇದು ವಿಶಾಲವಾಗಿ ಸಮೃದ್ಧವಾಗಿ ಹರಿಯುವಂಥ ನದಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ನದಿ ಮೇಲೆ ಮನುಷ್ಯನ ಆಸೆಯಾಗಿ ಒಂದು ರೀತಿಯಲ್ಲಿ ನೋಡೋಣ, ಈಗಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.